ಇವು ಕಾರ್ಮಿಕ ಕಟ್ಟಿಗೆಯವರಿಗೆ ದಯವಿಟ್ಟು ಅವ್ರಿಗೆ ಪರ್ಮನೆಂಟ್ ಆಗೋ ಥರ ದಯವಿಟ್ಟು ನಿಮ್ಗೆ ಅನುಕೂಲ ಮಾಡ್ಕೊಳ್ಬೋದು. ಸರ್ಕಾರಕ್ಕೆ ಆದೇಶ ಮಾಡ್ತಾರೆ ಇದೆ ಈ ತಮ್ಮಕ್ಕೆ ಇದು ಎಲ್ಲದಕ್ಕೆ ಇವ್ರು ಪರ್ಮನೆಂಟ್ ಹಾಕ್ಕೊಟ್ರೆ ಅದೇ ಸಾಕು ಅವ್ರಿಗೆ. ಯಾಕೆ ಇವ್ರಿಗೆ ಭಾಳ ತೊಂದರೆ ಆಗ್ತಾ ಇರೋದು. ಇವ್ರು ಅಂದರೆ ಏರಿಯಾನೇ ಕ್ಲೀನ್ ಇಲ್ಲ, ಇವರಿಂದಲೇ ಏರಿಯಾ ಕ್ಲೀನ್ ಆಗ್ತಾ ಇರೋದು. ಇವ್ರು ದಯವಿಟ್ಟು ಒಂದು ಅನುಕೂಲ ಮಾಡಿಕೊಡ್ರಿ. ಜೈ ಭೀಮ್. ಇಲ್ಲ ಸರ್, ಅದೆಲ್ಲ ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ತೀರ್ಮಾನ. ಇನ್ನೂ ಆದೇಶ ಮಾಡಬೇಕು ಪಾಪ ಅವ್ರಿಗೆ. ಆದೇಶ ಮಾಡಿದ್ರೆ ಸಾಕು ನಮಗೆ. ಫಸ್ಟ್ ಆದೇಶ ಮಾಡ್ತೀನಿ ಅಂತ ಹೇಳಿದ್ರೆ ಇದು ನಿಜ. ಆದೇಶ ಮಾಡಿದ್ರೆ ಸಾಕು ನಮಗೆ. ಪಕ್ಕ ಹೋರಾಟ ಸರ್. ಬೀದಿಗೆ ಇಳಿದ್ಬಿಡ್ತೀರಿ, ಬೀದಿಗೆ ಇಳಿದು ಹೋರಾಟ ಮಾಡ್ತೀರಿ. ಇವತ್ತಿನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಬಂದು ಕನಿಷ್ಠ ಪಕ್ಷ ಬಂದು ಈಗ ನಮ್ಮ ಆವರೇಜ್ ಇದ್ದಿದ್ದು ನಾವು ನಮ್ಮ ಕಾರ್ಮಿಕರಿಗೆ, ಲೋಡರ್ಸು, ಆಟೋ ಡ್ರೈವರ್ಸ್ಗಳಿಗೆ ಅದೇ ರೀತಿ ಬಂದು ಗುತ್ತಿಗೆದಲ್ಲಿ ಯಾರು ಕೂಡಿರ್ತಾರೋ ಅವ್ರಿಗೆಲ್ಲ ಕೂಡ ಆಗಲೇ ಬಂದುಬಿಟ್ಟು ಸುಮಾರು ನಮ್ಮ ಅನೇಕ ನಾಯಕರುಗಳು, ಅನೇಕ ಸಂಘಟನೆಗಳು, ಅನೇಕ ಒಕ್ಕೂಟ ರೀತಿಯಲ್ಲಿ ಬಂದು ಮಾಡಿಕೊಂಡು ಈಗ ರಾತ್ರಿ ಆಗಲು ಕೆಲಸ ಕಾರ್ಯ ಮನೆ ಮಠ ಬಿಟ್ಟು ಅನೇಕ ವಾರ್ಡ್ಗಳಿಗೆ, ಅನೇಕ ಕಾಲೋನಿಗಳಿಗೆ, ಅನೇಕ ಕೇರಿಗಳಿಗೆ ಹೋಗಿ ಸಂದೇಶ ನೀಡಿರ್ತೀವಿ. ಏನಪ್ಪ ಸಂದೇಶ ಅಂದರೆ ಇವತ್ತಿನ ದಿವಸ ಬಂದುಬಿಟ್ಟು ಸತ್ಯಾಗ್ರಹ ಪ್ರತಿಭಟನೆ ಇರುತ್ತೆ ಅಂತ. ಬಟ್ ಆಗಲೇ ಬಂದುಬಿಟ್ಟು ಈಗ ಸುಮಾರು ಬಂದುಬಿಟ್ಟು ಒಂದು ನಮ್ಮ ಅವರೇಜು ನಮ್ಮ ಒಂದು ಅಂದಾಜಿದ್ದು 10,000ದಿಂದ 12,000 ಜನ. ಬಟ್ ಈಗಲೇ ಬಂದುಬಿಟ್ಟು ಅದರಲ್ಲಿ ಬಂದು ಅರ್ಧ ಜನ ಸೇರಿದ್ದಾರೆ. ಇನ್ನೊಂದು ಕೆಲವೊಂದು ಜನ ಬಂದು ಸೇರಿಲ್ಲ ಅಂದ್ಕೊತೀವಿ. ವಿಷಯ ಏನಪ್ಪ ಅಂದರೆ ಯಾತಕ್ಕೋಸ್ಕರ ಇನ್ನೂ ಕೆಲವು ಸೇರಿಲ್ಲ ಅಂದರೆ ಬಂದುಬಿಟ್ಟು ಈಗ ಮಳೆಯ ಸಮಸ್ಯೆ ಇರೋದ್ರಿಂದ, ಈ ಬೇರೆ ಬೇರೆ ಸಮಸ್ಯೆಗಳು ಇರೋದ್ರಿಂದ ಆಗಲಿ ಬಂದು ಈಗ ಈ ಒಂದು ಸದ್ಯಕ್ಕೆ ಈ ಒಂದು ಮೊದಲನೇ ಬಾರಿಗೆ ಗುತ್ತಿಗೆ ಆಧಾರ ಮೇಲೆ ಬಂದು ಗುತ್ತಿಗೆ ಏನೋ ಕಾರ್ಮಿಕರಿಗೋಸ್ಕರ ಅನೇಕ ನಾಯಕರು, ಅನೇಕ ಸಂಘ ಸಮಸ್ಯೆಗಳು ಬಂದು ಸೇರಿತೆ. ಈಗ ಅವ್ರಿಗೆ ನ್ಯಾಯ ಸಿಗಬೇಕಂತ ನಮ್ಮ ಉದ್ದೇಶ. ನ್ಯಾಯ ಸಿಗೋವ್ರಿಗೂ ನಾವು ಈ ಮಳೆ ಆಗಲಿ ಅದು ಬಂದು ಏನೋ ತೂಫಾನ ಆಗಲಿ, ಬಟ್ ಏನೇ ಸಮಸ್ಯೆ ಇದ್ದರೆ ಕೂಡ ನಾವು ಎದುರಿಸೋಕ್ಕೆ ನಾವು ಸಿದ್ಧವಾಗಿದ್ದೀವಿ, ತಯಾರಿದ್ದೀವಿ, ರೆಡಿ ಇದ್ದೀವಿ. ಅದೇ ರೀತಿ ಬಂದು ಈಗ ಅನೇಕ ಬಂದುಬಿಟ್ಟು ಈಗ ನಾವು ಕೇಳೋಂಥದ್ದು, ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ಳೋಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಉಪ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಬಂದುಬಿಟ್ಟು ಬೆಂಗಳೂರು ಮಹಾನಗರ ಆಯುಕ್ತರೇ, ಈಗ ನೀವು ಪ್ರತಿ ವರ್ಷ ಬಂದು ಅನೇಕ ಉದ್ಯೋಗಗಳಿಗೆ, ಅನೇಕ ಸೆಷನ್ಗಳಿಗೆ ಬಂದು ನೇಮಕಾತಿ ಕೊಡ್ತಾ ಇರ್ತೀರಿ. IPS ಇರ್ಬೋದು, IAS ಇರ್ಬೋದು, ಇನ್ನಿತರ ನಾನಾ ರೀತಿಗಳಲ್ಲಿ ಬಂದು ನೀವು ಉದ್ಯೋಗಗಳು ಕೊಡ್ತಾಯಿದ್ರಿ. ಬಟ್ ಇದರಲ್ಲಿ ಬಂದು ವಿಶೇಷವಾಗಿ ನಮ್ಮ ದಲಿತ ಸಮುದಾಯಕ್ಕೆ ಸಂಬಂಧಪಡ್ತಕ್ಕಂಥ ನಮ್ಮ ದಲಿತ ಜನಾಂಗಗಳಿಗೆ ಬಂದು ಯಾಕೆ ನೀವು ನ್ಯಾಯ ಕೊಡ್ತಾ ಇಲ್ಲ? ನೀವು ಯಾಕೆ ಬಂದು ನೇಮಕಾತಿಗೆ ಆದೇಶಗಳು ಕೊಡ್ತಾ ಇಲ್ಲ? ಈಗ ಆಗಲೇ ಬಂದು ಈಗ ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ಕೂಡ ಇದೇ ಬಂದು ನಮಗೆ ಆಶ್ವಾಸನೆ ಕೊಟ್ಟಿರ್ತಾರೆ. ಅದು ಸುಳ್ಳು ಆಶ್ವಾಸನೆಗೂ ಅದು ಈಡಾಗಿರ್ತದೆ. ಬಟ್ ನಿಮ್ಮ ಒಂದು ಸರ್ಕಾರ ಬಂದ ಮೇಲೆ ಏನೋ ನಮಗೆ, ನಮ್ಮ ಜನಗಳಿಗೆ, ನಮ್ಮ ಜನತೆಗೆ ಏನೋ ಒಂದು ಕೆಟ್ಟದಾಗ್ದಿರೋ ಒಂದು ಒಳ್ಳೆಯದಕ್ಕೆ ಬಯಸ್ತೀರಿ, ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ನಡ್ಸ್ಕೊಂಡು ಬರ್ತೀವಿ ಅನ್ನೋ ಉದ್ದೇಶದಿಂದನೇ ನಿಮಗೆ ಒಂದು ಈ ಸತಿ ಬಂದುಬಿಟ್ಟು ಅನೇಕ ಜನರು, ಅನೇಕ ನಮ್ಮ ಸಮುದಾಯವರು ನಿಮಗೆ ಮತಗಳು ನೀಡಿರ್ತಾರೆ. ಅದು ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನೀವಿದು ಏನೋ ತಲೆಯಲ್ಲಿ ಇಟ್ಕೊಬೇಕಾಗ್ತದೆ. ದಯವಿಟ್ಟು ಈಗ ನೋಡಿರಿ, ಈ ಬಡವರು ಒಂದು ಉದ್ದೇಶ ಇದೆ, ಒಂದು ಗಾದೆ ಇದೆ. ಬಡವರಿಗೂ ಬಂದು ಬಡವರು ಕೂಡ ಅರುದ್ರೆ ಇರ್ತದೆ. ಬಡವರು ಕೂಡ ಬಂದ್ಬಿಟ್ಟು ಆಶಾವಾದ ಇರ್ತದೆ, ಆಶೆ ಕಿರಣಗಳು ಇರ್ತದೆ. ಬಟ್ ಆ ಆಶೆ ಕಿರಣಗಳಿಗೆ ಯಾವತ್ತು ತಾವು ವಿರುದ್ಧ ಮಾಡಬೇಡ್ರಿ. ಯಾಕೆ ಗೊತ್ತಾ, ಬಡವ್ರದ್ದು ಶಾಪ ನಿಮ್ಮನ್ನ ತದ್ದಿರ ಬಿಡೋದಿಲ್ಲ. ಅರ್ಥ ಆಯ್ತಾ? ತದ್ದಿರ ಬಿಡೋದಿಲ್ಲ. ಆಗಲೇ ನೋಡ್ರಿ, ಈಗ ಮಳೆ ಗಾಳಿಯಲ್ಲಿ ಬಂದ್ಬಿಟ್ಟು ಅನೇಕ ಸುಮಾರು ನಮ್ಮ ಪಾಪ ಮನೆ ಮಠ ಸಂಪ್ರದಾಯ ಬಿಟ್ಟು ಏನು ಹೆಂಡತಿ ಮಕ್ಕಳು ಬಿಟ್ಟು ಇಲ್ಲಿ ವನವಾಸ ಮಾಡ್ತಾ ಇದ್ದಾರೆ. ಇದು ನಿಮ್ಗೆ ಗೊತ್ತಾಗ್ತಾ ಇದೆ. ನೀವು ತಲೆಯಲ್ಲಿ ಇಟ್ಕೊಬೇಕು. ನೀವು ಇದನ್ನು ಬಂದು ಇದ್ರ ಮೇಲೆ ಗಮನ ಹರಿಸಿ ಆದೇಶಬೇಕಾ? ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ಳೋ, ತಮ್ಮಲ್ಲಿ ಕೇಳ್ಕೊಳ್ಳೋದು ಏನು ಗೊತ್ತಾ, ನಿಮ್ಮಲ್ಲಿ ಬಂದು 5 ಎಕರೆ ನಮಗೆ ಜಮೀನು ಕೊಡ್ರಿ, ಒಂದು ಐಷಾರಾಮಿ ಜೀವನ ಕೊಡ್ರಿ, ಒಂದು ಬಂಗ್ಲಾ ಕೊಡ್ರಿ. ಅರ್ಥ ಆಯ್ತಾ? ನಮ್ಗೆ ಹೈಟೆಕು ಜೀವನ ಕೊಡ ಅಂತ ಕೇಳೋಕೆ ಬರ್ತಾರೆ, ನಾವು ಬಯಸ್ತಾನೆ. ಇಲ್ಲಿ ಯಾರು ಕೂಡ ನಿಮ್ಮಲ್ಲಿ ಏನು ಈಗ ಆಗಲೇ ಬಂದು ಗುತ್ತಿಗೆಯಲ್ಲಿ ಸುಮಾರು 15 ವರ್ಷಗಳಿಂದ 20 ವರ್ಷಗಳ ತನಕ ವನವಾಸ ಮಾಡ್ಕೊಂಡು ಬಂದವ್ರೆ. ಈಗ ಅವ್ರು ಆಗಲೇ ಬಂದು ತಮಗೆ ಗೊತ್ತಿದ್ದಕೊಂಡು ಗೊತ್ತಿಲ್ಲದ ಥರ ನೀವು ಇದ್ದೀರಿ. ಬಟ್ ಅದ್ರ ಬಗ್ಗೆ ನಮ್ಗೆ ಚಿಂತೆ ಬೇಡ, ಆಯಿತಾ? ಈಗ ಆಗಲೇ ಬಂದು ನೋಡಿ, ಎಷ್ಟೋ ಜನ ಮರೆತು ಪಟ್ಟಿರ್ತಾರೆ ಇಲ್ಲಿ. ಅದಕ್ಕೆ ಜವಾಬ್ದಾರಿ ಇಲ್ಲ, ಜವಾಬ್ದಾರಿಯಿಂದ ನಡ್ಕೊತಾ ಇದೆ. ಅದೇ ರೀತಿ ಈಗ ನೋಡಿ, ಕಾರ್ಮಿಕರುಗಳೇ ಬಂದು ಒಂದು PF ಇಲ್ಲ, ಒಂದು EAC ಇಲ್ಲ, ಒಂದು ಏನೂ ಇಲ್ಲ ಅಂದಮೇಲೆ ಈಗ ಯಾತಕ್ಕೆ ಅವರು ದುಡಿಬೇಕು ಸರ್? ಈಗ ಬಂದು ಅನೇಕ ವರ್ಷಗಳಿಂದ ಹೋರಾಟಗಳಾಯಿತು, ಎಲ್ಲ ಆಯಿತು, ಎಲ್ಲ ಸಮಸ್ಯೆಗಳು ಏನೋ ಇವ್ರು ಬೇರೆ ಬೇರೆ ರೀತಿಯಲ್ಲಿ ಬಂದು ಬಗೆಹರಿಸ್ಕೊಂಡು ಬಂದರೆ ಈ ಒಂದು ಈಗ 12,000ದಿಂದ 10,000ದಿಂದ 12,000 ಏನೋ ಕಾರ್ಮಿಕರು ಏನೋ ಗುತ್ತಿಗೆ ಆಧಾರದ ಮೇಲೆ ಇರ್ತಾರೆ. ಈಗ ಅವ್ರಿಗೆ ಯಾವ ಒಂದು ಭದ್ರತೆ ಇರೋದಿಲ್ಲ,
ಯಾವೊಂದು ಅವ್ರಿಗೆ ಬಂದು ಮೂಲಭೂತ ಸೌಕರ್ಯಗಳು ಇರೋದಿಲ್ಲ. ಈಗ ಅವ್ರಿಗೆ ಬಂದು ಬಯೋಮೆಟ್ರಿಕ್ಗೆ ಸೇರಿಸ್ಬೇಕು ಅವ್ರನ್ನ.